ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ನಿನ್ನೆ ನಮ್ಮ ಪಕ್ಷದ ಎಲ್ಲ ತಾಲೂಕಿನ ಮುಖಂಡರುಗಳು ಸುದ್ದಿಗೋಷ್ಠಿಯನ್ನು ನಡೆಸಿದರು. ನಾನು ಕೆಲವೊಂದು ನಿಮಿತ್ತ ಕಾರ್ಯಕ್ರಮಗಳಿಂದ ಒಂದು KMFಗೆ ಭೇಟಿ ಕೊಡಬೇಕಿತ್ತು. ಆ ಕಾರ್ಯಕ್ರಮಗಳಿಂದ ನಾನು ಆ ಸಭೆಯಲ್ಲಿ ಆ ಒಂದು ಪ್ರೆಸ್ ಮೀಟಲ್ಲಿ ಭಾಗಿಯಾಗಲಿಲ್ಲ. ಅದರಿಂದ ಮತ್ತೆ ನಾನು ಕೂಡ ತಮ್ಮ ಜೊತೆ ನನ್ನ ಹೇಳಿಕೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ತಮ್ಮನ್ನೆಲ್ಲ ಇವತ್ತು ಕರೆದಿದ್ದೀನಿ. ಏನಿವತ್ತು ನಿರ್ಗಮಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಇವತ್ತು ರಾಷ್ಟ್ರಕ್ಕೆ ಮಾದರಿಯಾಗಿ ಇವತ್ತು ಅವ್ರು ರಾಜೀನಾಮೆ ಕೊಟ್ಟಿರೋದು ಮಾದರಿ ಆಗಿದೆ. ಇವತ್ತು ಇಡೀ ದೇಶದಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ಸಂಚಲನ ಆಗ್ತದೆ, ಪಕ್ಷದಲ್ಲಿ ದೊಡ್ಡ ಬಿರುಕು ಬರ್ತದೆ ಅಂತ ವಿರೋಧ ಪಕ್ಷದವ್ರು ಭಾಳ ಆಸೆ ಕಂಡಿದ್ರು. ಅದೆಲ್ಲೂ ಆಗಲಿಲ್ಲ. ಅವರು ಇವತ್ತು ಭಾಳ ದೊಡ್ಡ ಮೇರು ಅಂತಸ್ತಿಗೆ ಹೋಗ್ಬಿಟ್ರು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಇಡೀ ದೇಶದಲ್ಲೇ. ಬಹುಶಃ ಅವರು ಕೂಡ ನನಗೆ ಗೊತ್ತಿದ್ದಂಗೆ ಹಿಂದೆ ನಮ್ಮ ದೇವರಾಜ ಅರಸೋರಿದ್ದರು, ಹಿಂದುಳಿದ ಹುಡುಗ ನೇತಾರ ಅಂತಿದ್ರು ಅವರನ್ನು. ಬಹುಶಃ ಆ ಸ್ಥಾನವನ್ನು ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅಹಿಂದ ಒಂದು ವರ್ಗಗಳಿಗೆ ಬಹುಶಃ ದಿವಂಗತ ದೇವರಾಜ ಅರಸೋರು ಬಿಟ್ಟ ಮೇಲೆ ಆ ವರ್ಗಗಳಿಗೆ ಒಂದು ಧೀಮಂತ ನಾಯಕನನ್ನು ಪಡೆದಿದ್ದಕ್ಕಂತೂ ನಮ್ಮೆಲ್ಲರ ಭಾಗ್ಯ. ಇವತ್ತೆಲ್ಲ ಹಿಂದುಳಿದವರು ಕೂಡ ಕಾಂಗ್ರೆಸ್ ಪಕ್ಷ ಜೊತೆ ಇದ್ದಾರೆ. ಅದೇ ರೀತಿ ಇವತ್ತು ನಮ್ಮ DK ಶಿವಕುಮಾರ್ ಸಾಹೇಬರು ಕೂಡ ಸಂಘಟನೆಯಲ್ಲಿ ಸುಮಾರು ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲೂ ಒಂದು ಕಡೆ ಒಂದು ಪಕ್ಷ ಬದಲಾವಣೆ ಮಾಡಿದ್ರು, ಅಧಿಕಾರ ಇಲ್ಲದೇ ಇದ್ರೂ ಪರವಾಗಿಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗಿ ದುಡಿತೀನಿ ಅಂತ KPCC ಅಧ್ಯಕ್ಷರಾದ ಮೇಲೆ ಈ ಪಕ್ಷವನ್ನು 23ರಲ್ಲಿ ದೊಡ್ಡ ಮಟ್ಟದಲ್ಲಿ 136 ಸೀಟು ಪಡೀಲಿಕ್ಕೆ ಅವರ ಒಂದು ಕೊಡುಗೆ ಕೂಡ ಅಪಾರ ಇದೆ. ಇಬ್ಬರು ಜೋಡತೆಗಳು ಕೂಡ ಇಬ್ಬರು ಕೂಡ ಜೊತೆಯಾಗಿ 23ರಲ್ಲಿ 136 ಶಾಸಕರನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಕೂಡ ಇವತ್ತು ಸಂತೋಷ. ಇವತ್ತು ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ರಾಜ್ಯ ಇದು. ಇವತ್ತು ಈ ಕಡೆ ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಇವತ್ತು ಕರ್ನಾಟಕ. ಅದರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ. 3 ವರ್ಷಗಳ ಕಾಲ ಭಾಳ ಒಂದು ಕಪ್ಪು ಚಿಕ್ಕೆಯಲ್ಲಿರೋ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ವಿರೋಧ ಪಕ್ಷವರು ಟೀಕೆ ಟಿಪ್ಪಣಿ ಇತ್ತೇ ಇತ್ತು, ನೀವು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಾ, ನಿಮಗೆ ಇವತ್ತು ಸರ್ಕಾರಿ ಏನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಇವತ್ತು ಅದನ್ನು ಜೊತೆಯಾಗಿ ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ವಿಶೇಷವಾಗಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಶಾಸಕರು ಕೂಡ ಇವತ್ತು ವಿರೋಧ ಪಕ್ಷದವರಿಗೆ 25 ಕೋಟಿ, ಪಕ್ಷದವರಿಗೆ ಸುಮಾರು 50 ಕೋಟಿ ಅಷ್ಟು ಇವತ್ತು ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಎಲ್ಲರೂ ಕೂಡ ಶ್ಲಾಘನೆ ಮಾಡಬೇಕು ಅವ್ರನ್ನ. ಏಕೆಂದರೆ ಅವರು ಸುಮಾರು ಹಣಕಾಸು ಇಲಾಖೆಯನ್ನು ಸುಮಾರು 11 ಸರ್ತಿನೋ 15 ಸರ್ತಿ ಅಂತ ಹೇಳ್ತಾರೆ, ಅದನ್ನು ಮಂಡನೆ ಮಾಡಿರ್ತಕ್ಕಂಥ ಬಡ್ಜೆಟ್ಟು ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಬುದ್ಧಿವಂತರು. ಅವರು 3 ವರ್ಷಗಳ ಕಾಲ ಪಕ್ಷವನ್ನು ನಡೆಸ್ಕೊಂಡು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಗ್ಯಾರಂಟಿಗಳನ್ನು ಕೊಟ್ಕೊಂಡು ಇವತ್ತು ಹೋಗ್ತಿದ್ದಾರೆ. ಮತ್ತು ಏನು ಪವರ್ ಶೇರಿಂಗಲ್ಲಿ ಅವರು ಭಾಳ ದೂರದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ DK ಶಿವಕುಮಾರ್ ಅವರಿಗೆ ಎರಡು ವರ್ಷಗಳ ಅವಧಿಗೆ ಅವರು ಬಿಟ್ಟುಕೊಟ್ಟಿದ್ದಾರೆ. ಬಹುಶಃ ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಬೇಕು. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಅವರ ಇನ್ನು ವಿಶ್ರಾಂತಿ ಜೀವನದಲ್ಲಿ ಇನ್ನೂ ಅವರು ರಾಜಕಾರಣ ಮಾಡ್ತಾರೆ, ಯಾವುದೂ ಕೂಡ ಅವರು ತಪ್ಪಿಸ್ಕೊಳ್ಳೋದಿಲ್ಲ. ಪಕ್ಷವನ್ನು ಮತ್ತೆ ಅಧಿಕಾರ ತಗಲಿಕ್ಕೆ ಅವರು ಕೂಡ ನಿರಂತರ ಪ್ರಯತ್ನ ಮಾಡ್ತಾರೆ. ಶಿವಕುಮಾರ್ ಸಾಹೇಬರು ಕೂಡ ಈಗಾಗಲೇ ಸರ್ಕಾರಕ್ಕೆ ದೊಡ್ಡ ಚುರುಕನ್ನು ಕೊಟ್ಟಿದ್ದಾರೆ. ಇವತ್ತು ನೆನ್ನೆ ಈಗಾಗಲೇ 2 ಹಂತದಲ್ಲಿ ಅಧಿಕಾರಿಗಳನ್ನು ಕರೆಸಿ ಎಲ್ಲ ಡೈರೆಕ್ಷನ್ ಕೊಟ್ಟಿದ್ದಾರೆ, ಯಾವ ರೀತಿ ಕೆಲಸ ಮಾಡಬೇಕು, ನನ್ನ ಸ್ಪೀಡಿಗೆ ಅವರು ಯಾವ ರೀತಿ ಕೆಲಸ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಮತ್ತೇನು 13 ಶಾಸಕರು ಹಿರಿಯರು ಜಾತಿವಾರು ಮತ್ತು ಧರ್ಮದ ಆಧಾರದ ಮೇಲೆ ಆಗಿದ್ದಾರೋ, ಧರ್ಮದ ಆಧಾರಿತವಾಗಿ ಇವತ್ತು ಅದನ್ನು ಇನ್ನೂ ಇರ್ತಕ್ಕಂಥ ಸಚಿವ ಸ್ಥಾನದಲ್ಲಿ ನಮಗೂ ಕೂಡ ಕೊಡಬೇಕು ಅಂತ 136 ಶಾಸಕರು ಕೂಡ ಬೇಡಿಕೆ ಇದೆ, ಅರ್ಹತೆಯೂ ಕೂಡ. ಆದರೆ ಇವತ್ತು ನನ್ನ ಒಂದು ಯೋಚನೆ, ನನ್ನ ಒಂದು ಅಭಿಪ್ರಾಯ ಏನಂದರೆ, ಯಾವ ಕ್ಷೇತ್ರದಲ್ಲಿ ಹಿಂದೆ 33 ಸಚಿವರಲ್ಲಿ ದೊಡ್ಡ ಮಟ್ಟದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಬದಲಾವಣೆ ಮಾಡಿದ್ದಾರೆ ಖಾತೆಯಲ್ಲಿ, ಅಂಥವ್ರನ್ನ ಮತ್ತೆ ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ನೀವು ಇವತ್ತು ಕಂದಾಯ ಇಲಾಖೆಯಲ್ಲಿ ಕೃಷ್ಣ ಬೈರೇಗೌಡ ಸಾಹೇಬರು ದೊಡ್ಡ ಮಟ್ಟದ ಒಂದು ಬದಲಾವಣೆ ನೀಡಿ ರಾಷ್ಟ್ರದಲ್ಲಿ ಬದಲಾವಣೆ ತಂದಿದ್ದಾರೆ. ಅವ್ರು ನೋಡಿ ಎಲ್ಲೂ ಲಾಬಿ ಮಾಡಲಿಲ್ಲ, ಅವರು ಕೂಡ ಎಲ್ಲೂ ಕೂಡ ಪ್ರಚಾರ ಇರಲ್ಲ. ಆದರೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದಿಂದ ಇವರು ಮೊದಲನೇ ಹಂತದಲ್ಲಿ ಅವರು ಸಚಿವರಾಗಿಬಿಟ್ರು. ಅವರಿಗೆ ಇವತ್ತು ನಮಗೂ ಅಷ್ಟೇ ಆಸೆ. ಇವತ್ತು MC ಸುಧಾಕರ್ ಸಾಹೇಬರು ಇವತ್ತೇನು ಉನ್ನತ ಶಿಕ್ಷಣ ಇಲಾಖೆಗೆ ಬಂದ ಮೇಲೆ ಬರೀ ರಾಷ್ಟ್ರದಲ್ಲೇ ಇವತ್ತು ಉನ್ನತ ಶಿಕ್ಷಣ ಇಲಾಖೆಗೆ ಒಂದು ಇಡೀ ಬೇರೆ ರಾಜ್ಯಗಳಿಗೆ ಇವತ್ತು ಒಂದು ಆದರ್ಶವಾಗಿ ನಿಂತಿದೆ. ಇವತ್ತು ಉನ್ನತ ಶಿಕ್ಷಣ ಇಲಾಖೆ ನಮ್ಮ ರಾಜ್ಯದಲ್ಲಿ ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಒಂದೊಂದೇ ಹೇಳಿದರೆ ಸುಮಾರು ಅಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ. ಇವತ್ತು ಸುಮಾರು 2500 ಕೋಟಿ ರೂಪಾಯಿ ಇವತ್ತು ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಸುಮಾರು ನಮ್ಮ ಫಸ್ಟ್ ಗ್ರೇಡ್ ಕಾಲೇಜಸ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜಸ್ ಇರ್ಬೋದು, ಪಾಲಿಟೆಕ್ನಿಕ್ಸ್ ಇರ್ಬೋದು, ಅವರಿಗೆ ಉನ್ನತೀಕರಿಸಲಿಕ್ಕೆ ಸುಮಾರು ಕಾರ್ಯಕ್ರಮವನ್ನು ತಂದಿದ್ದಾರೆ. ಇವರ ಪ್ರಯತ್ನ ಇದು. ಬಹುಶಃ ಇದನ್ನು ಸಿದ್ದರಾಮಯ್ಯ ಸಾಹೇಬರಿಗೆ ಅವರಿಗೆ ಇದನ್ನು ಮನವರಿಕೆ ಮಾಡಿ ಅದನ್ನು ಒಪ್ಪಿಸಿ ಅವರ ಹಠ ಹಿಡಿದು ಮಾಡಿರ್ತಕ್ಕಂಥ ದೊಡ್ಡ ಕಾರ್ಯಕ್ರಮ. ಇವತ್ತು ಕೌಶಲ್ಯ ಭರಿತ ಕಾರ್ಯಕ್ರಮಗಳು, ಇವತ್ತು ಬರೀ ಡಿಗ್ರಿ ಮಾಡಲಿಕ್ಕೆ ಡಿಗ್ರಿ ಕಾಲೇಜಸ್ ಇತ್ತು. ಆದರೆ ಇವತ್ತು ಡಿಗ್ರಿ ಕಾಲೇಜಸ್ಸಲ್ಲಿ
ಇಂಜಿನಿಯರಿಂಗ್ ಕಾಲೇಜ್ ಥರ ಕ್ಯಾಂಪಸ್ ಸೆಲೆಕ್ಷನ್ ಥರ ಮತ್ತೆ ಮಾಡಿದ್ದಾರೆ. ಅಂದರೆ ಕಾಲೇಜ್ ಟು ಕ್ಯಾಂಪಸ್ ಅಂತ ಇವತ್ತು ಬೇರೆ ಕಾರ್ಪೊರೇಟ್ ಸಂಸ್ಥೆಗಳು ಯಾವ ರೀತಿ ನಾವು ಪ್ರೈವೇಟ್ ಕಾಲೇಜಸ್ಸಲ್ಲಿ ನಾವು ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ತೀವಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಇವತ್ತು ಡಿಗ್ರಿ ಕಾಲೇಜಸ್ಸಲ್ಲಿ ಕೂಡ ಕಾಲೇಜ್ ಟು ಕ್ಯಾಂಪಸ್ ಅಂತ ಮಾಡಿದ್ದಾರೆ. ಇವತ್ತು ಯಾವುದೇ ಇವತ್ತು ಕೌಶಲ್ಯ ಭರಿತ ಇವತ್ತು ಶಿಕ್ಷಣವನ್ನು ಕೊಡ್ತಾಯಿದ್ದಾರೆ. ಇವತ್ತು ನಮ್ಮಲ್ಲಿ ಇದಿರಲಿಲ್ಲ, ಏನು BCA ಇರಲಿಲ್ಲ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇರಲಿಲ್ಲ. ಅದು ಬರೀ ಪ್ರೈವೇಟ್ ಕಾಲೇಜಸ್ ಕೊಡ್ತಿದ್ರು. ಅದನ್ನು ಇವತ್ತು ರಾಜ್ಯದಲ್ಲಿ ಎಲ್ಲ ಇವತ್ತು ತಾಲೂಕುಗಳಲ್ಲಿ ಕೂಡ ಇವತ್ತು BCA ಕೊಟ್ಟಿದ್ದಾರೆ. ಅದು ದೊಡ್ಡ ಮಟ್ಟದಲ್ಲಿ ಯಾರೋ ಶ್ರೀಮಂತರು ಮಾಡ್ತಕ್ಕಂಥ ಕೋರ್ಸ್ ಆಗಿತ್ತು. ಇವತ್ತು ಬಡವರಿಗೆ ಇಟ್ಟತಕ್ಕಂಥ ಒಂದು BCAನೇ ಇವತ್ತು ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ. ಇವತ್ತು ಅತಿಥಿ ಉಪನ್ಯಾಸಕರು ಪಾಪ ಏನು UGC ನಾರ್ಮ್ಸ್ ಬದಲಾವಣೆ ಆದಮೇಲೆ ಇವತ್ತು PhD ಇರ್ಬೋದು ಅಥವಾ SLECT ಇರ್ಬೋದು ಅಥವಾ ನೆಟ್ ಇರ್ಬೋದು, ಅವ್ರು ಮಾಡ್ತಕ್ಕಂಥವ್ರಿಗೆ ಅವಕಾಶ ಇತ್ತು. ಆದರೆ ಅವ್ರು ಕೂಡ ಅವಕಾಶ ವಂಚಿತರಾಗಬಾರ್ದು ಅಂತ ಅವರಿಗೆ ಇವತ್ತು ಅದನ್ನು ಬದಲಾವಣೆ ಮಾಡಿ ಇವತ್ತು ಯಾರು ಪಾಪ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಇಡಿಗಂಟು ಅಂತ ಮಾಡಿ ಇವತ್ತು ಬರಿಗೈಯಲ್ಲಿ ಹೋಗಬಾರ್ದು ಅಂತ ಸುಮಾರು 5 ಲಕ್ಷ ರೂಪಾಯಿ ಅವರಿಗೆ 60 ವರ್ಷ ಆದಮೇಲೆ ರಿಟೈರ್ಡ್ ಆದಮೇಲೆ ಅವರಿಗೆ ಇವತ್ತು 5 ಲಕ್ಷ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಅವರೇ ತಂದಿದ್ದು. ನಮ್ಮ ತಾಲೂಕಲ್ಲಿ ನೋಡಿರ್ಬೋದು, ಹಿಂದೆ ಡಿಗ್ರಿ ಕಾಲೇಜಸ್ಸು ಯಾವ ಮಟ್ಟದಲ್ಲಿ ಇತ್ತು, ಹಿಂದೆ ಕೂಡ ಅವರೇ ಮಾಡಿರ್ತಕ್ಕಂಥ, ಹಿಂದೆ ಅವರು ಶಾಸಕರಾಗಿದ್ದಾಗ ಅವರ ತಂದೆಯವರು ಸಚಿವರಾಗಿದ್ದಾಗ ಕೂಡ ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಈಗ ನಮ್ಮ ತಾಲೂಕಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಭಿವೃದ್ಧಿಯಲ್ಲಿ, ಎಷ್ಟು ಸಾವಿರ ಕೋಟಿಗಳು ಇವತ್ತು ತಂದಿದ್ದಾರೆ, ಮತ್ತು ಜಿಲ್ಲಾ ಮಂತ್ರಿಗಳಾಗಿದ್ದಾಗ ಎಷ್ಟು ಇವತ್ತು ಬದಲಾವಣೆಯನ್ನು ಮಾಡಿದ್ದಾರೆ, ಮತ್ತು ಇಲಾಖೆಯಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಮತ್ತು ಕರ್ನಾಟಕ ಎಕ್ಸಾಮ್ ಅಥಾರಿಟಿಯಿಂದ ಇವತ್ತು ನಮ್ಮ CET ಎಕ್ಸಾಮ್ಸ್ ಇರ್ಬೋದು, ಎಲ್ಲೂ ಕೂಡ ಒಂದು ಸಣ್ಣ ಕಪ್ಪು ಚುಕ್ಕಿದೆ ಇಲ್ದಿರ, ತಪ್ಪಿಲ್ದಿರ, ಎಲ್ಲೂ ಕೂಡ ಯಾವುದೇ ಪೇಪರ್ ಲೀಕ್ ಆಗದಿರ ಎಲ್ಲ ಎಷ್ಟು ದೊಡ್ಡ ಬದಲಾವಣೆ ಅಂತಂದಿದ್ರೆ, ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿರೋದ್ರಿಂದ ಅವರಿಗೆ ಮತ್ತೆ ನಾವು ಅದೇ ಇಲಾಖೆಯಲ್ಲಿ ಸಚಿವರನ್ನಾಗಿ ಅವರು ಮಾಡಬೇಕಾದಂಥ ಪರಿಸ್ಥಿತಿ ನಿಜವಾಗ್ಲೂ ನೋಡಿ ಹೈಕಮಾಂಡು ದಿಟ್ಟ ನಿರ್ಧಾರವನ್ನು ತಗೊಳ್ಳೇಬೇಕು. ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಸಚಿವರಾಗಬೇಕಾದ್ರೆ ಅವ್ರದ್ದೇ ಆದಂಥ ಒಂದು ನೈಪುಣ್ಯತೆ ಇರಬೇಕು, ಮತ್ತು ಅವರ ಶಿಕ್ಷಣ ಅರ್ಹತೆ ಕೂಡ ಭಾಳ ಮುಖ್ಯ ಇರ್ತದೆ. ಹಲವಾರು ಇವತ್ತು BJPಯಲ್ಲಿರ್ತಕ್ಕಂಥ ಕೆಲವರೆಲ್ಲನೂ ಮಾಡಿದ್ದಾರೆ. ಅಶ್ವತ್ಥನಾರಾಯಣ ಅವರು ಮೊನ್ನೆಲ್ಲ ಒಂದು ಕಡೆ ಹೇಳ್ತಿದ್ರು, ಮಲ್ಲೇಶ್ವರಮಲ್ಲಿ ಯಾವುದೋ ಒಂದು ಫೆಸ್ಟಲ್ಲಿ, ಎಜುಕೇಷನ್ ಫೆಸ್ಟಲ್ಲಿ, ಸುಧಾಕರ್ ಅವರೇ ಮತ್ತೆ ನೀವು ಮುಂದುವರಿಬೇಕು, ಇಲ್ಲ ನಿಮ್ಮ ಇಲಾಖೆಯಲ್ಲಿ, ಯಾಕೆಂದರೆ ಅವ್ರಿಗೂ ಉನ್ನತ ಶಿಕ್ಷಣ ಸಚಿವರಾಗಿದ್ದು, ನೀವು ತಂದಿರತಕ್ಕಂಥ ಕಾರ್ಯಕ್ರಮಗಳು ನಿಜವಾಗ್ಲೂ ಭಾಳ ಶ್ಲಾಘನೀಯ. ನಾನು ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ಇವತ್ತು ಹೇಳ್ತಿದ್ದೀನಿ, ನೀವು ಮತ್ತೆ ಮುಂದುವರಿಬೇಕು ನೀವು, ಯಾಕೆಂದರೆ ಅವ್ರ ಹಿಂದೆ ಉನ್ನತ ಶಿಕ್ಷಣರಾಗಿದ್ದರು, ಸಚಿವರಾಗಿದ್ದರು, ಮತ್ತೆ ನೀವು ಮುಂದುವರಿಬೇಕು ಅಂತ ಆಶ್ಚರ್ಯ ಆಯಿತು. ಯಾಕೆಂದರೆ ವಿರೋಧ ಪಕ್ಷದವರು ಪಕ್ಷವನ್ನು, ಅಧಿಕಾರದಲ್ಲಿರೋ ಪಕ್ಷವನ್ನು ಅವರು ಟೀಕೆ ಮಾಡೋದು, ಟಿಪ್ಪಣಿ ಮಾಡೋದು, ಕುಟುಕೋದು ಮಾಮೂಲಿ. ಆದರೆ ಇವರ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸಣ್ಣ ಕೂಡ ವಿರೋಧ ಪಕ್ಷದವ್ರಿಂದ ಇವತ್ತು ಕೂಡ ತಗಾದೇ ಇಲ್ಲ. ಮತ್ತು ಇರ್ತಕ್ಕಂಥ 136 ಶಾಸಕರು ಮತ್ತು ಇನ್ನು ಬೇರೆ ವಿರೋಧ ಪಕ್ಷದವರು ಕೂಡ ಇವತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ಉನ್ನತ ಮಟ್ಟದ ಒಂದು ಏನು ಶಿಕ್ಷಣ ಇಲಾಖೆಯಿಂದ ಸುಮಾರು 40 ಕೋಟಿ 50 ಕೋಟಿ ಫಸ್ಟ್ ಗ್ರೇಡ್ ಕಾಲೇಜಸನ್ನು ಇವತ್ತು ಉನ್ನತೀಕರಿಸಿದ್ದಾರೆ. ಹೊಸದಾಗಿ ಲ್ಯಾಬ್ ಮಾಡಿದ್ದಾರೆ, ಹೊಸದಾಗಿ ಇರ್ತಕ್ಕಂಥ ಇಂಟೀರಿಯರ್ ಎಲ್ಲ ಚೇಂಜ್ ಮಾಡಿದ್ದಾರೆ, ಕ್ಯಾಂಪಸ್ ಚೇಂಜ್ ಮಾಡಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿದ್ದಾರೆ, ಪಾಲಿಟೆಕ್ನಿಕ್ಸ್ ಕೊಟ್ಟಿದ್ದಾರೆ, ITI ಕಾಲೇಜ್ ಕೊಟ್ಟಿದ್ದಾರೆ. ಈ ಇಲಾಖೆಯಲ್ಲಿ ಇಷ್ಟು ದುಡ್ಡಿದೆಯಾ, ಈ ಇಲಾಖೆಯಲ್ಲಿ ಇಷ್ಟು ಕೆಲಸ ಮಾಡ್ಬೋದು ಅಂತ ಇವತ್ತು ಬೇರೆ ವಿರೋಧ ಪಕ್ಷದವರಿಗೆ ಇವತ್ತು ಎತ್ತಿ ತೋರಿಸಿದ್ದಾರೆ. ಅದನ್ನು ಕಾರಣ ಒಬ್ಬ ಬುದ್ಧಿವಂತ ಮತ್ತು ಆ ಇಲಾಖೆ ಬಗ್ಗೆ ಸಂಪೂರ್ಣವಾಗಿ ಸಮಗ್ರವಾದಂಥ ಒಂದು ಅವರಿಗೆ ಮಾಹಿತಿ ಇದೆ. ಅದರಿಂದ ನನ್ನ ಒಂದು ಯೋಚನೆಯಲ್ಲಿ ಬಹುಶಃ ಅವರನ್ನು ನಾವು ಮುಂದುವರಿಸಲೇಬೇಕು. ಪಕ್ಷದಲ್ಲಿ ಎಲ್ಲರೂ ಕೇಳ್ತಾರೆ, ಶಾಸಕರು ಸುಮಾರು 2 ಸರ್ತಿ 3 ಸರ್ತಿ 4 ಸರ್ತಿ ಆಗ್ತಾರೆ, ತೊಂದರೆ ಇಲ್ಲ, ಎಲ್ಲರಿಗೂ ಕೇಳ್ತಕ್ಕಂಥ ಅವಕಾಶ ಇದೆ. ಆದರೆ ಇಲಾಖೆಯನ್ನು ಮುನ್ನಡೆಸ್ಕೊಂಡು ಮತ್ತು ಕ್ಷೇತ್ರಕ್ಕೆ ಮುಂದುವರಿಸ್ಕೊಂಡು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿಕೊಂಡು ಆ ಕ್ಷೇತ್ರವನ್ನು ಸ್ವಂತ ಕ್ಷೇತ್ರ ಮತ್ತು ಜಿಲ್ಲೆ ಇರ್ತಕ್ಕಂಥ ಬೇರೆ ತಾಲೂಕುಗಳನ್ನು ಇರ್ತಕ್ಕಂಥ ಶಾಸಕರಿಗೆ ಅನುದಾನವನ್ನು ಕೊಟ್ಟು ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ನೀರಾವರಿ ಯೋಜನೆಗಳಿರ್ಬೋದು, ಬೇರೆ ಬೇರೆ ಶಿಕ್ಷಣ ಇಲಾಖೆಯಿಂದ ಬರ್ತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ಇಲಾಖೆಯಿಂದ ಬರ್ತಕ್ಕಂಥ ನೀರಾವರಿ ಯೋಜನೆಗಳನ್ನು ತರೋದು ಮತ್ತು ರೈತರು ಕೊಡ್ತಕ್ಕಂಥ ಯೋಜನೆಗಳು ತರ್ತಕ್ಕಂಥದ್ದು ಅವ್ರು ಭಾಳ ದೂರದೃಷ್ಟಿ ಇಟ್ಕೊಂಡು ಮಾಡಿರ್ತಕ್ಕಂಥ ಏನಾದರೂ ಸಚಿವರಿದ್ದರೆ ನಮ್ಮ ಸುಧಾಕರ್ ಅವರೊಬ್ಬರೇ. ಅವ್ರಿಗಿರ್ತಕ್ಕಂಥ ದೂರದೃಷ್ಟಿ, ಅವ್ರಿಗಿರ್ತಂಥ ಆಲೋಚನೆಗಳು ನಿಜವಾಗ್ಲೂ ನನ್ನ ಕಂಡಿದ್ದಂಗೆ ಬಹುಶಃ ಯಾರೂ ನೋಡಿಲ್ಲ. ನಾನು ಅಷ್ಟು ಭಾಳ ಬುದ್ಧಿವಂತರಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಕೂಡ DK ಶಿವಕುಮಾರ್ ಸಾಹೇಬ್ರ ಹತ್ರ ಮತ್ತು ಹೈಕಮಾಂಡ್ ಅವ್ರ ಹತ್ರ, ಸನ್ಮಾನ್ಯ ಖರ್ಗೆ ಸಾಹೇಬ್ರ ಹತ್ರ, ಶ್ರೀಮತಿ ಸೋನಿಯಾ ಗಾಂಧಿ ಅವ್ರ ಹತ್ರ, ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರ ಹತ್ರ ಮತ್ತು ಪ್ರಿಯಾಂಕಾ ಮೇಡಮ್ನವ್ರ ಹತ್ರ ನಾವು ಇಷ್ಟೇ ರಿಕ್ವೆಸ್ಟು ನಾವು ಒತ್ತಾಯ ಮಾಡ್ತಿದ್ವಿ. ಬಹುಶಃ ಈ ಇಲಾಖೆಯನ್ನು ಅವ್ರಿಗೆ ಮತ್ತೆ ಅವ್ರಿಗೆ ಕೊಡಿ, ಮತ್ತು ಅವರನ್ನೇ ಮುಂದುವರಿಸ್ಕೊಂಡೋಗಿ ನಿಮಗೆ ಪಕ್ಷಕ್ಕೆ ಮತ್ತು ರಾಜ್ಯದಲ್ಲಿ ಒಳ್ಳೆಯ ವಾತಾವರಣ ಆಗ್ತದೆ, ಹಲವಾರು ಬದಲಾವಣೆ ತರ್ತಕ್ಕಂಥ ಶಕ್ತಿ ಅವ್ರಿಗಿದೆ ಅಂತ ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಅವರು ಭಾಳ ಸಿಂಪಲ್, ಬಹುಶಃ ಎಲ್ಲೂ ಕೂಡ ಪ್ರಚಾರದ ಗೀಳು ಮಾಡಲಿಲ್ಲ. ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಬೇರೆ ಯಾರಾದರೂ ಅವಕಾಶ ಸಿಕ್ಕಿದ್ದಿದ್ರೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ತಗೊಳ್ತಾಯಿದ್ರು. ದಿನ ಬೆಳಗ್ಗೆ TV ಮುಂದೆ ಬರ್ತಾಯಿದ್ರು, ದಿನ ಮುಂದೆ ಟ್ರೋಲ್ ಆಗ್ತಾಯಿದ್ರು. ಎಲ್ಲೂ ಕೂಡ ಸರ್ಕಾರಕ್ಕೆ ಮುಜುಗರ ಮಾಡಲಿಲ್ಲ, ಪಕ್ಷಕ್ಕೆ ಮುಜುಗರ ಮಾಡಲಿಲ್ಲ. ಅವರು ವೈಯಕ್ತಿಕವಾಗಿ ಒಳ್ಳೆಯ ಹಿನ್ನೆಲೆ ಇಟ್ಕೊಂಡಿದ್ದಾರೆ.
ಇಲಾಖೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯಲ್ಲೂ ಕೂಡ ತಂದಿದ್ದಾರೆ. ಯಾವುದೇ ರೀತಿ ಹಣಕಾಸಿನ ವಿಚಾರದಲ್ಲಿ ಕೂಡ ಅವರು ಎಲ್ಲೂ ಕೂಡ ಇವತ್ತು ಕೂಡ ಕಪ್ಪುಚುಕ್ಕೆ ಇಲ್ಲ. ಈ ಥರ ವ್ಯಕ್ತಿ ಇರೋದ್ರೆ ಈ ಥರ ವ್ಯಕ್ತಿಗಳನ್ನು ನಾವು ನಿಜವಾಗ್ಲೂ ಕೂಡ ಯಾವುದೇ ಪಕ್ಷ ಇರ್ಬೋದು, ಯಾರೇ ಇರ್ಬೋದು, ಅವರನ್ನು ಬೆಂಬಲಿಸಬೇಕು. ನಾವು ಅವರಿಗೆ ನೈತಿಕವಾದಂಥ ಬೆಂಬಲವನ್ನು ಕೊಡಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಿಜವಾಗ್ಲೂ ಕೂಡ ಅವ್ರನ್ನ ಮತ್ತೆ ಮಂತ್ರಿ ಮಾಡ್ತಾರೆ 2ನೇ ಕಂತಿನಲ್ಲಿ ಅಂತ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ. ಬೇರೆಯವರು ಕೂಡ ಕೇಳಿರ್ಬೋದು, ಆದರೆ ನಾವು ಎಲ್ಲರೂ ಕೇಳ್ಬೋದು, ತೊಂದರೆ ಏನಿಲ್ಲ. ನನ್ನ ದೃಷ್ಟಿಯಲ್ಲಿ ಈ ಜಿಲ್ಲೆಯ ದೃಷ್ಟಿಯಿಂದ ಅವರನ್ನು ಮುಂದುವರಿಸ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಸರ್. ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27 ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನಂಪಲ್ಲಿ, ಚಿಂತಾಮಣಿ. ಕನಂಪಲ್ಲಿಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ, ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 9492888491. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.